ಪವರ್ ಶೇರಿಂಗ್ ವಿಚಾರಕ್ಕೆ ಯಾವಾಗ ಮರುಜೀವ ಬಂತೋ ಅದಾದ ನಂತರ ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಸಿಎಂ ಮತ್ತು ಡಿಸಿಎಂ ಅಕ್ಷರಶಃ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ನಾನು ಮೈಸೂರಲ್ಲೇ ಹೇಳಿದ್ದೆ, ಈ ಬಂಡೆ ಸಿದ್ದರಾಮಯ್ಯ ಜೊತೆಗೆ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದೆ, ಹೆದರಬೇಡಿ ಅಂತ ಹೇಳಿದ್ದೆ, ಈಗಲೂ ಇರ್ತೇನೆ, ನಾಳೆಯೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತೆಲ್ಲ ಶಪಥ ಮಾಡಿದ್ರು. ಏನು ಇದು ಕನಕಪುರ ಬಂಡೆಯ ಇತಿಹಾಸ ಅಂತ ತಮ್ಮನ್ನು ತಾವೇ ಹೊಗಳ್ಕೊಂಡ್ರು. ಅಂದು ಹೇಳಿದ್ದೆ, ಇಂದು ಹೇಳಿದ್ದೀನಿ, ಮುಂದೆಯೂ ಹೇಳ್ತೀನಿ ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರ ಕುರಿತಂತೆ ಸಾಫ್ಟ್ ನಡೆಯನ್ನು ಅನುಸರಿಸಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆಯೇ ಸಂಪೂರ್ಣವಾಗಿ ಸಿಎಂ ಪರವಾಗಿ ಡಿಕೆ ಶಿವಕುಮಾರ್ ಬ್ಯಾಟ್ ಮಾಡಿದ್ದಾರೆ. ನೀವೇ ನಾಯಕ, ನಿಮ್ಮನ್ನ ಕಾಯೋದು ನನ್ನ ಕಾಯಕ ಎಂಬ ಮಂತ್ರವನ್ನ ಜಪಿಸಿದ್ದಾರೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಡಿಕೆ ನಿಷ್ಠೆಯ ಪಾಠ, ಶಿಷ್ಟಾಚಾರ ಪಾಲನೆಯ ಆಟವನ್ನ ಆರಂಭ ಮಾಡಿದಂತಿದೆ. ನಂಬಿದವರ ಜೊತೆಗೆ ನಿಲ್ಲೋದು ಕನಕಪುರ ಬಂಡೆಯ ಇತಿಹಾಸ ಅನ್ನೋ ಮೂಲಕ ನೀವು ನನ್ನನ್ನು ನಂಬೋದು ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ಸಿಎಂ ವಿಚಾರದಲ್ಲಿ ಡಿಸಿಎಂ ಆದಷ್ಟು ಸಾಫ್ಟ್ ಮೂವ್, ಪೊಲಿಟಿಕಲ್ ಬಾಲ್ ಮೂವ್ ಮಾಡದಂತೆ ಕಾಣಿಸ್ತಾ ಇದೆ. ಬಂಧುಗಳೇ, ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ.